ಎಲ್ಲರಿಗೂ ನಮಸ್ಕಾರ. JNDScience ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ಹಲವು ಮಾಹಿತಿಗಳನ್ನು ಒಳಗೊಂಡಿದೆ. ಯಾರು ವಿಡಿಯೋನ ಸ್ಕಿಪ್ ಮಾಡೋದಾಗೆ ಮಾಡಬೇಡಿ. ಮಾಹಿತಿಯನ್ನು ಹಂಚಿಕೊಳ್ಳುವುದರಲ್ಲಿ ಸ್ವಲ್ಪ ಎಲ್ಲರಿಗೂ ಲಾಭವಾಗುವಂಥ ಅಂಶಗಳು ಇರುತ್ತವೆ. ಮೊದಲಿಗೆ ವೀರಶೈವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲಕ್ಕೆ ಅರ್ಜಿ ಆಹ್ವಾನ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವತಿಯಿಂದ 2024-25 ಅಂದರೆ ಈ ವರ್ಷದ ಸಾಲಿನೊಳಗೆ ಆಗಸ್ಟ್ 30 ಯಾರಂದ್ರೆ ಲಿಂಗಾಯತ ಸಮುದಾಯ ಫಲಾನುಭವಿಗಳು ಮಾತ್ರ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಬಸವ ಬೆಳಗು ಯೋಜನೆಯಡಿ ಸಾಲಕ್ಕೆ ಅರ್ಜಿ ಸಲ್ಲಿಸುವರು ಇಂಜಿನಿಯರಿಂಗ್, ವೈದ್ಯಕೀಯ, ದಂತ ವೈದ್ಯಕೀಯ ಸೇರಿದಂತೆ ವಿವಿಧ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ವಾರ್ಷಿಕ 1 ಲಕ್ಷದಿಂದ 5 ಲಕ್ಷವರೆಗೆ %2 ಬಡ್ಡಿರಷ್ಟು ಕೊಡ್ತಾರೆ. ವಿದ್ಯಾರ್ಥಿಗಳು ನೀಟ್ ಇಲ್ಲವೇ CET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸೀಟನ್ನು ಪಡೆದಿರಬೇಕು. ಯಾರು ನೀಟ್ CET ಪಡ್ತಾರೆ ಅವ್ರಿಗೆ ಮಾತ್ರ ಇರ್ತದೆ. ವಿದೇಶ ವಿದ್ಯಾ ವಿಕಾಸ್ ಅನ್ನೋದು ಕೂಡ ಇನ್ನೊಂದು ಇದಿರ್ತದೆ, ಆಪ್ಷನ್ ಇರ್ತದೆ. ಅಲ್ಲಿ ಕೂಡ ನೀವು ಸಾಲದ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಟ್ ಮಾಡಿ, 2% ಗಮನ ಇರಲಿ, 2% ಬಡ್ಡಿ ಇರ್ತದೆ. ಇದು ವೆಬ್ಸೈಟನ್ನು ಹಾಕಿದರೆ KVLDCL ಕರ್ನಾಟಕ government.in 0802286552 99001235 ಸಂಪರ್ಕಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಮಾಹಿತಿ, ಏನು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ KSET 2024-13 ಒಂದು ನೋಟಿಫಿಕೇಷನ್ ಬಂದಿತ್ತು. ಅದು 22/8 ಕ್ಲೋಸ್ ಆಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿದ್ರಿಂದ ಅದನ್ನೇನು ಮಾಡಿದ್ದಾರೆ ಅಂದರೆ 38ಕ್ಕೆ ಮಾಡಿದ್ದಾರೆ. ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವರು ಕೂಡ ಅಪ್ಲೈ ಮಾಡಿ KSET ಎಕ್ಸಾಮನ್ನು ಪಾಸ್ ಮಾಡ್ಕೋಬೇಕಾಗಿ ವಿನಂತಿ. ಬೋಧಕ ಸಿಬ್ಬಂದಿ ಹುದ್ದೆ ನೇಮಕ 57,700 ರೂಪಾಯಿ ಸಂಬಳ ಇರ್ತದೆ ಸ್ಟಾರ್ಟಿಂಗು. ಒಟ್ಟು ಹುದ್ದೆಗಳು 123. ಪ್ರೊಫೆಸರ್ 44,000 ಪೇ ಲೆವೆಲ್ 14. ಅಸೋಸಿಯೇಟ್ ಪ್ರೊಫೆಸರ್ 1,31,400 ರೂಪಾಯಿ ಪೇ ಲೆವೆಲ್ 13 ಎಬೋ. ಅಸಿಸ್ಟೆಂಟ್ ಪ್ರೊಫೆಸರ್ 57,700 ಅಕಾಡೆಮಿಕ್ ಪೇ ಲೆವೆಲ್ 10. ಸ್ನಾತಕೋತ್ತರ ಪದವಿ PhD ನೆಟ್ ಮತ್ತು ಸ್ಲೆಟ್ ಆಗಿರಬೇಕು. 27/8/2024 ಸಂಜೆ 5 ಗಂಟೆವರೆಗೆ ಟೈಮ್ ಇರ್ತದೆ. ಹೆಚ್ಚಿನ ಮಾಹಿತಿಗಾಗಿ NCERT ಟ್ರಕ್ ಸಮರ್ಥ್ edu.in ಹೋಗಿ ತಾವು ಮಾಹಿತಿಯನ್ನು ಚೆಕ್ ಮಾಡ್ಬೋದಾಗಿದೆ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ ಬಳ್ಳಾರಿಯಿಂದ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್ ಯೋಜನೆಯಡಿ ಬಳ್ಳಾರಿ ಜಿಲ್ಲೆಯ ಅರ್ಧ ವಿದ್ಯಾರ್ಥಿಗಳಿಗೆ ಅಂದರೆ SDA, KSA, FDA, SDA ವಿದ್ಯಾರ್ಥಿಗಳಿಗಾಗಿ 125 ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲು ಉದ್ದೇಶಿಸಿದ್ದು. ಇದನ್ನು ಆನ್ಲೈನ್ ಮೂಲಕ ಆಗಬೇಕು. ಆನ್ಲೈನ್ ಮೂಲಕ ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದರೆ ಒಂದು ಎಕ್ಸಾಮನ್ನು ತೆಗೆದುಕೊಳ್ತಾರೆ. ಎಕ್ಸಾಮ್ ತೆಗೆದುಕೊಂಡು 5 ತಿಂಗಳು ಫ್ರೀ ಕೊಡ್ತಾರೆ ಇಲ್ಲಿ ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ. ಅಲ್ಲಿ ಏನಪ್ಪ ಅಂತಂದರೆ ಒಂದು ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಕೊಟ್ಟು ಅದರ ಮೂಲಕ ರ್ಯಾಂಕ್ನಲ್ಲಿ ತೆಗೆದುಕೊಂಡು ಅವರಿಗೆ ಪುಸ್ತಕಗಳನ್ನು ಮತ್ತು ಅತ್ಯುತ್ತಮ ತರಬೇತಿ ಪಡೆದಂಥ ಶಿಕ್ಷಕರಿಂದ ಬೋಧನೆಯನ್ನು ಮಾಡಲ್ಪಡ್ತದೆ. ಬಳ್ಳಾರಿ ಜಿಲ್ಲೆಯ KS ಮತ್ತು FDAಗಳಿಗೆ 125 ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ್ದು 19/8/2024 10 ಗಂಟೆಯಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/8/2024. ಪರೀಕ್ಷೆ ನಿಗದಿಪಡಿಸಿದ್ದು 1/9ಕ್ಕೆ ಪರೀಕ್ಷೆ ಸ್ಟಾರ್ಟ್ ಆಗ್ತದೆ. ಹಾಲ್ ಟಿಕೆಟ್ ಎಲ್ಲನೂ ಬರ್ತದೆ ಆಮಕ. ಆದರೆ ಬಳ್ಳಾರಿ ನಿಕ್ ವೆಬ್ಸೈಟ್ನಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಇದ್ರದ್ದು ಮಾನದಂಡಗಳನ್ನು ನೋಡೋದಾದರೆ ಇದು ಖನಿಜದ ಇಲಾಖೆಯಿಂದ ಬರ್ತದೆ. ನೆಕ್ಸ್ಟು ಇದು 15 ಅಪ್ಲಿಕೇಶನ್ ID ಬರ್ತದೆ. ID ಕ್ರಿಯೇಟ್ ಮಾಡ್ಕೊಂಡು ಇದೇನು ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಓಕೆ ಇವೆಲ್ಲ ಬೇಕಾಗಿರೋದು. ಒಂದು ಇದು ಡಿಗ್ರಿಯನ್ನು ಪಡೆದಿರಬೇಕು. ಒಂದು 21 ವರ್ಷದಿಂದ 35 ವರ್ಷದೊಳಗೆ ಇರಬೇಕು. ಇದಕ್ಕೆ 100 ಮಲ್ಟಿಪಲ್ ಚಾಯ್ಸ್ ಇರ್ತವೆ. 10:30 2 ಗಂಟೆ ಎಕ್ಸಾಮ್ ಆಯ್ತದೆ. ಆಮೇಲೆ ಏನು ಮಾಡ್ತಾರೆ, ಮೆರಿಟ್ ಆದ್ರ ಮೇಲೆ ಬಿಟ್ತಾರೆ. ಬಿಟ್ಟ ಮೇಲೆ ಏನು ಮಾಡಿರ್ತಾರೆ ಅಂದರೆ ಎಲ್ಲೆಲ್ಲಿ ಇದು ಕೂಡ ಅಂತ ಹೇಳ್ತಾರೆ ದೂರವಾಣಿ. ಈ ದೂರವಾಣಿಗಳನ್ನು ನೀವು ಫೋನ್ ಮಾಡಿಬಿಟ್ರೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಈ ಒಂದು ಇಲಾಖೆಯಿಂದ ತರಬೇತಿಯನ್ನು ಪಡೆದಿದ್ದಾದರೆ ಹಲವಾರು ಮೆಟೀರಿಯಲ್ಗಳು ಸಿಗ್ತವೆ, ಬೋಧನೆಗಳನ್ನು ತಿಳ್ಕೊಬೋದು ಅಂಥೇಳಿ ಹೇಳ್ತಾಯಿದ್ದೀನಿ. ಇದನ್ನು
ಸಮೀಪ ವ್ಯಕ್ತಿಗಳು ಕೂಡ ಬೋಧನೆಯನ್ನು ಪಡ್ಕೊಂಡು ಯಶಸ್ಸನ್ನು ಸಾಧಿಸಿದ್ದಾರೆ ಅನ್ನೋದನ್ನು ಕೂಡ ನಾನು ನೋಡಿದ್ದೇನೆ. ಹಾಗೆ ಎಲ್ಲ ರೈತ ಬಾಂಧವರಿಗೆ ಕೂಡ ವಿನಂತಿ ಮಾಡಿಕೊಳ್ತೇನೆ, ಮಳೆ ಬಂದು ಈ ರೀತಿ ಬೆಳೆಯಲ್ಲಿ ನೀರು ನಿಂದಿರುವುದಾಗಿರಲಿ, ನಷ್ಟವಾಗಿದ್ದರೆ ಕೂಡಲೇ ಏನು ಮಾಡಬೇಕಂದ್ರೆ ನೀವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಇವರಿಗೆ ಕರೆ ಮಾಡಿಬಿಟ್ಟು ಇಷ್ಟು ಬೆಳೆ ನಷ್ಟ ಆಗಿದೆ ಅನ್ನೋದನ್ನು ತಕ್ಷಣ ನೀವು ಮಾಡಬೇಕಾಗ್ತದೆ. ಹಾಗಿದ್ದರೆ ಮಾತ್ರ ನಿಮಗೆ ಇನ್ಸೂರೆನ್ಸ್ ದುಡ್ಡು ಕೂಡ ಬರ್ತವೆ ಅಂತ ಹೇಳ್ತಾ ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೆ ತಿಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಮತ್ತೊಂದು ಹೊಸ ಉದ್ಯೋಗದ ಮಾಹಿತಿಯೊಂದಿಗೆ ನಿಮ್ಮ ಜೈ ಇಂಡಿಯಾ ಸೈನ್ಸ್ ಬರುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು.